ನಮಸ್ಕಾರ. ಕರ್ನಾಟಕ ವ್ಯವಸ್ಥೆ ಕುಲಗೆಟ್ಟು ಹೋಗಿದೆ. ಭ್ರಷ್ಟಾಚಾರ ಎಲ್ಲ ರಂಗಗಳು ತುಂಬಿ ತುಳುತ್ತಾ ಇದೆ. ಅದು ಪೊಲೀಸ್ ಆಗಿರಬಹುದು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ಅಥವಾ ಸರ್ಕಾರದ ಜನಪ್ರತಿನಿಧಿಗಳಾಗಿರ್ಬೋದು. ಇವತ್ತಿನ ಕೆಎಸ್ ಬರೆದು ಟಾಪರ್ಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಮಾಡ್ತಾ ಇರೋದು ಒಂದೇ ಟಾರ್ಗೆಟ್: ಭ್ರಷ್ಟಾಚಾರ, ಭ್ರಷ್ಟಾಚಾರ, ಭ್ರಷ್ಟಾಚಾರ. ಎಷ್ಟು ಲೂಟಿ ಮಾಡೋಕ್ಕಾಗುತ್ತೋ ಅಷ್ಟು ಲೂಟಿಯನ್ನ ಮಾಡಿ. ಬೆಳಗ್ಗೆ ತಾನೇ ನಾವು ಮಾತಾಡಿದ್ವಿ, ಮೈಸೂರಲ್ಲಿ ಒಬ್ಬ ಅಮಾಯಕನ ಮೇಲೆ 2020ರಲ್ಲಿ ಸುಳ್ಳು FIR, ಸುಳ್ಳು ತನಿಖೆ, ಸುಳ್ಳು ಚಾರ್ಜ್ ಶೀಟು, ಮರ್ಡರ್ ಆಗಿದ್ದಾಳೆ ಅಂತ ಮರ್ಡರ್ ಆರೋಪ ಮಾಡಿ 3 ವರ್ಷ ಜೈಲ್ಗೆ ಹಾಕಿ, ತದನಂತರ ಸತ್ತಂತ ಹೆಂಡತಿ ಮಲ್ಲಿಗೆ ಕೋರ್ಟ್ ಮುಂದೆ ಬಂದು ನಿಂತ್ಕೊಂಡಾಗ ಕೋರ್ಟ್ಗೆ ಮುಜುಗರ ಆಗಿ 3 ಜನ ಪೊಲೀಸ್ ಅಧಿಕಾರಿಗಳನ್ನ, ಇನ್ಸ್ಪೆಕ್ಟರ್, 2 ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿರುವಂತ ಆದೇಶ ಕಣ್ಮುಂದೆ ಇರಬೇಕಾದ್ರೆ, ಈಗ ಇನ್ನೊಬ್ಬ ಹೆಣ್ಮಗಳು ಹೆಸರು ಅಪೂರ್ವ ಬಿದರಿ 2019ರ KPSC KS ಅಧಿಕಾರಿ 2019ರಲ್ಲಿ ಕರ್ನಾಟಕದಲ್ಲಿ KS ಅಲ್ಲಿ ಟಾಪರ್, 12ನೇ ರ್ಯಾಂಕು, ಅಸಿಸ್ಟೆಂಟ್ ಕಮಿಷನರ್ AC ಅಂತ ಹೇಳ್ತಾರೆ. ಓಕೆ, ಕಂದಾಯ ಅಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ ಬೆಂಗಳೂರಿನ ದಕ್ಷಿಣದಲ್ಲಿ ನೇಮಕಗೊಂಡು AC ಆದ್ರೆ ಆಕೆ ಮುಂದೆ ಈ ಸಿವಿಲ್ ವ್ಯಾಜ್ಯಗಳ ತೀರ್ಮಾನಕ್ಕೆ ಅಪ್ಲಿಕೇಶನ್ ಬರ್ತದೆ. AC ಮುಂದೆ ಬಂದಾಗ 53 ಪ್ರಕರಣಗಳಲ್ಲಿ ಈಕೆ ಐ ಥಿಂಕ್ ಕರ್ತವ್ಯ ಲೋಪ, ಅಲ್ಲಿ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದ ವಾಸನೆ, ಮತ್ತೆ ಆ ಕುರ್ಚಿಗೆ ಸಲ್ಲಿಸಬೇಕಂತ ನ್ಯಾಯ ಸಲ್ಲಿಸದೆ ಏನಾಗ್ತಾ ಇದೆ, ಸಲ್ಲಿಸದೆ ಇವತ್ತು AC ಅಪೂರ್ವ ಬಿದರಿ ಮೇಲೆ ಒಂದು FIR ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿ ಅವರು ಈಕೆ ಅಪೂರ್ವ ಬಿದರಿ, ಓಕೆ ಬನ್ನಿ ತೋರಿಸ್ತೀನಿ, ಐ ಥಿಂಕ್ ಪೋಸ್ಟ್ ಹಾಕಿದ್ದೀನಿ ನಾನು. ಶಿ ಇಸ್ ದ 2019 KS ಟಾಪರ್. ಈಕೆ 12ನೇ ರ್ಯಾಂಕ್ ಪಡ್ಕೊಂಡು ನೋಡಿ, ಇದೆ ಟಾಪರ್ ಟಾಕ್ ಅಂತ ಅಪೂರ್ವ ಬಿದರಿ 12ನೇ ರ್ಯಾಂಕ್ ಪಡೆದುಕೊಂಡು ಬೆಂಗಳೂರಿನ ದಕ್ಷಿಣದಲ್ಲಿ AC ಆಗಿ ವರ್ಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಆಗಿ ಕೇವಲ 5 ವರ್ಷದಲ್ಲಿ ಈಕೆಯ ನಡೆ ಜೈಲಿನ ಕಡೆ FIR ಆಗಿದೆ. ಏನಾಗ್ತಾ ಇದೆ ಇವತ್ತಿನ ಯುವ ಜನತೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಪ್ರಭಾವ ಆಗ್ತಾ ಇದೆ ಅಂತಂದ್ರೆ, ಸರ್ಕಾರಿ ಕೆಲಸ ಉಣಿಸ್ಕೊಳೋದು, ಅಲ್ಲಿ ಅದು ಪೊಲೀಸ್ ಆಗಿರ್ಲಿ, AC ಆಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, ಜಿಲ್ಲಾಧಿಕಾರಿ ಆಗಿರ್ಲಿ, ಎಲ್ಲರೂ ಕೂಡ ಕೇವಲ ಭ್ರಷ್ಟಾಚಾರ ಒಂದೇ, ಹಣ ಮಾಡೋದೊಂದೇ, ಎಲ್ಲ ಒಂದು ಕಡೆ ದಂಧೆಯಾಗಿದೆ. ಹಾಯ್ ನೋಡಿ, KS ಅಧಿಕಾರಿನಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಒಂದು ಸಾರಿ ಒಂದು ಜಡ್ಜ್ ರೀತಿಯಲ್ಲಿ ಸಿವಿಲ್ ವ್ಯಾಜ್ಯಗಳು AC ಮುಂದೆ ಬರುತ್ತೆ ಅಂತ 53 ಪ್ರಕರಣದಲ್ಲಿ ಅಪೂರ್ವ ಬಿದ್ರಿ ಐ ಥಿಂಕ್ ಕರ್ತವ್ಯ ಲೋಪ, ಒಮಿಷನ್, ಕಮಿಷನ್, ಮತ್ತೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ವಾಸನೆ, ಆ ಪ್ರಕರಣಗಳಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬಂದು ಅವರ ವಿರುದ್ಧ ಕಂಪ್ಲೇಂಟ್ ದೂರು ದಾಖಲಾಗುತ್ತೆ. ಕಂಪ್ಲೇಂಟ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿದಂತ ಮೇಲಧಿಕಾರಿ ಈಕೆಯ ಮೇಲೆ ಕೊಟ್ಟಂತ ಕಂಪ್ಲೇಂಟ್ ಮತ್ತು ಆರೋಪಗಳು ಪ್ರೈಮಾ ಫೇಶಿಯಾ ರುಜುವಾತಾಗಿ ಇವತ್ತು ಈಕೆಯ ಮೇಲೆ ಐ ಥಿಂಕ್ ಕಾನೂನು ಕ್ರಮ ಮತ್ತೆ FIR ಅನ್ನು ದಾಖಲಿಸಿದ್ರೆ. ಡು ಯು ಬಿಲೀವ್ ಶಿ ಈಸ್ ದ 2019 ಟಾಪರ್? 2019ರಲ್ಲಿ KS ಅಧಿಕಾರಿ 12ನೇ ರ್ಯಾಂಕು, KPSC ನಲ್ಲಿ 12ನೇ ರ್ಯಾಂಕು. ಆದರೆ ಇವತ್ತು ಈಕೆಯ ನಡೆ, ವಾಟ್ ಈಸ್ ಹ್ಯಾಪನಿಂಗ್? ಏನಾಗ್ತಾ ಇದೆ ಇವತ್ತಿನ ಯುವಜನತೆ? ಭ್ರಷ್ಟಾಚಾರ ಅನ್ನೋದನ್ನ ರಕ್ತದಲ್ಲಿ ಅಳವಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀರಾ? ಈ ರೀತಿ ಆದ್ರೆ ಎಲ್ಲಿ ನನ್ನ ಭಾರತ, ಎಲ್ಲಿ ನನ್ನ ಕರ್ನಾಟಕ, ಎಲ್ಲಿ ನನ್ನ ಕನ್ನಡ ಕಸ್ತೂರಿ? ಕೆಲಸ ಬೇಕಂದಾಗ ರಾತ್ರಿ ಆಗಲು ಕಷ್ಟಪಟ್ಟು ಓದೋದು, ಟಾಪರ್ ಆಗೋದು, ಕೆಲಸ ಗಿಟ್ಟಿಸ್ಕೊಳ್ಳೋದು. AC ಆದ್ಮೇಲೆ ಯಾವ ವ್ಯವಸ್ಥೆನಲ್ಲಿ ಕೆಲಸ ಇದೆಯೋ 1.5-2 ಲಕ್ಷ ಸಂಬಳ, ಕಾರು, ಒಬ್ಬ
ಕಾಜಿ ಜಡ್ಜ್ ಒಂದು 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 50% ಜಡ್ಜಸ್ ಪವರ್ಗಳನ್ನ ಸಿವಿಲ್ ವ್ಯಾಜ್ಯಗಳಲ್ಲಿ ಇಂಥ ಎಸಿಗಳಿಗೆ ಡಿಸಿಗಳಿಗೆ ಕೊಟ್ಟಿರ್ತಾರೆ. ಮತ್ತೆ ಸಾರ್ವಜನಿಕರು ತಮ್ಮ ಸಿವಿಲ್ ವ್ಯಾಜ್ಯಗಳನ್ನ ಎಸಿ ಮುಂದೆ ಡಿಸಿ ಮುಂದೆ ಹಾಕೊಂತಾರೆ. ಸಣ್ಣ ವಯಸ್ಸಿಗೆ ಎಸಿ ಆಗಿ ಬೆಂಗಳೂರು ದಕ್ಷಿಣದಲ್ಲಿ ಇನ್ಚಾರ್ಜ್ ತಗೊಂಡು ಅಕ್ರಮ ದಂಧೆಗಳಲ್ಲಿ ತಮ್ಮನ್ನ ತೊಳಸ್ಕೋದೆ ಅಂತಂದ್ರೆ. ಆಮೇಲೆ ಇನ್ನೊಂದು ಮಾಹಿತಿಯ ಪ್ರಕಾರ ಮಾಜಿ IPS ಆಫೀಸರ್ ಶಂಕರ್ ಬಿದ್ರಿಯಾ ತಮ್ಮನ ಮಗಳಂತೆ. ನೋಡಿ, ದೊಡ್ಡವರ ಮಕ್ಕಳು ಸಂಬಂಧಿಕರು ಸರ್ಕಾರಿ ಕೆಲಸವನ್ನ ಗಿಟ್ಟಿಸ್ಕೊಂಡು ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗ್ರೆ ನಮ್ಮ ವ್ಯವಸ್ಥೆ 1947ರಲ್ಲಿ ಗುಲಾಮಗಿರಿಯ ಬ್ರಿಟಿಷರಿಂದ ನಮಗೆ ಸ್ವತಂತ್ರ ಸಿಕ್ಕಿತ್ತು. 78 ವರ್ಷಗಳ ಸ್ವತಂತ್ರದ ನಂತರ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಬೇಕಾಗಿದೆ. ಆ 47ರ ಸ್ವತಂತ್ರ ಎಲ್ಲಿಗೆ ಬಂತು, ಯಾರಿಗೆ ಬಂತು? ಎಲ್ಲ ಭ್ರಷ್ಟರಿಗೆ, ಭ್ರಷ್ಟಾಚಾರ ಮಾಡೋರ್ಗೆ. ಎಲ್ಲಿ ಭ್ರಷ್ಟಾಚಾರ ಇಲ್ಲ. ಕಂದಾಯ ಇಲಾಖೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಸಚಿವರಾದಂತ ಕೃಷ್ಣ ಬೈರೇಗೌಡ ಅದೇ ಈ 3 ಕೋತಿಗಳಂತ ಹೇಳ್ತಾರೆ. ಭ್ರಷ್ಟಾಚಾರನ ನೋಡಲ್ಲ, ಭ್ರಷ್ಟಾಚಾರ ಕಂದಾಯ ಇಲಾಖೆ ಕೇಳಿಸ್ಕೊಳಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಇಂಥ ಸಚಿವ ಕಂದಾಯ ಇಲಾಖೆನಲ್ಲಿ ಇರ್ಬೇಕಾದ್ರೆ ಎಲ್ಲ ರೋಲ್ ಕಾಲ್ ಅಧಿಕಾರಿಗಳಾಗ್ಬಿಟ್ಟಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಎಲ್ಲದಕ್ಕೂ ರೇಟ್ ಫಿಕ್ಸ್. ನೀವುಗಳೇ ಮಾಡಿಕೊಟ್ಟಿರುವಂತ ದಾರಿನಲ್ಲಿ ಇವತ್ತಿನ ಯುವ ಜನತೆ ಟಾಪರ್ಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಎಸಿ ಕೆಲಸ ಮಾಡದೆ ಈಗ ಈಕೆ ಟಾಪರ್, ಈಕೆ ನಡೆಗೆ ಈಗ ಜೈಲಿನ ಕಡೆಗೆ. ಇವತ್ತಿನ ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತು FIR ಮಾಡಿಸ್ಕೊಂಡು ಜೈಲಿಗೆ ಹೋಗುವಂತ ಪರಿಸ್ಥಿತಿಗೆ ಇವತ್ತಿನ ಯುವ ಜನತೆ ಹಾಗೂ ಇವತ್ತಿನ ಐ ಥಿಂಕ್ ಯಂಗ್ ಅಧಿಕಾರಿಗಳು ಬಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ನಾವೇ ಪ್ರಶ್ನೆ ಮಾಡ್ಕೊಬೇಕು. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಬಿಜೆಪಿ ಏನೋ ಕೆಟ್ಟವರು, ಕಾಂಗ್ರೆಸ್ಗೆ ವೋಟ್ ಹಾಕಿದ್ರಿ. 2023 ಸಾಲು ಭ್ರಷ್ಟಾಚಾರ ಬಿಜೆಪಿನಲ್ಲಿ. ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ನೋಡಿ, ಆಮೇಲೆ DK ಶಿವಕುಮಾರ್ 40% ಆರೋಪ ಅಂತ. DK ಶಿವಕುಮಾರ್ ನೋಡ್ರಿ, ಕಂದಾಯ ಇಲಾಖೆಯಲ್ಲಿ ರ್ಯಾಂಕ್ ಪಡೆದಂತವ್ರು ಲಂಚಕ್ಕೆ ಬೇಡಿಕೆ ಇಟ್ಟು ತಗಲಾಕೊಂಡು FIR ಮಾಡಿಸ್ಕೊಂಡು ಕಂದಾಯ ಇಲಾಖೆನಲ್ಲಿ ಪೊಲೀಸ್ ಮತ್ತೆ ಕಂದಾಯ ಇಲಾಖೆಯಲ್ಲಿ ನಡೆಯುವಂತ ಭ್ರಷ್ಟಾಚಾರ ಯಾವುದೇ ಇಲಾಖೆಯಲ್ಲಿ ನಡೆಯಲ್ಲ. ಶಂಕರ್ ಬಿದರಯ್ಯವರ ತಮ್ಮನ ಮಗಳು ಮಾಜಿ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ವೀರಪ್ಪನ ಸ್ಕ್ವಾಡ್ ಅಲ್ಲಿ ಐ ಥಿಂಕ್ ಒಂದು ಒಳ್ಳೆಯ ಲೀಡ್ ಮಾಡಿದಂತ ಶಂಕರ್ ಬಿದ್ರಿಯಾ ತಮ್ಮನ ಮಗಳು ಅಂತ ಮಾಹಿತಿ ಇದೆ. ಈ ರೀತಿ ಕೆಲಸ ಮಾಡಿ ಅಂದ್ರೆ ಇಲ್ಲ, ನಾವು ಅಧಿಕಾರಿಗಳಾಗಿರೋದೇ ಲೂಟಿ ಮಾಡಕ್ಕೆ, ಲಂಚವನ್ನ ಕೇಳಕ್ಕೆ. ಲಂಚ ತಗೊಂಡು ಬದುಕ್ತೀವಿ, ಬರೀ ಸಂಬಳಕ್ಕೆ ಬದುಕಲ್ಲ. ನಾವು ಲಂಚ ತಗೊಂಡೇ ಬದುಕೋದು. ಲಂಚ ನಮ್ಮ ಹಕ್ಕು. ರೆಗ್ಯುಲೈಸ್ ಮಾಡಿ, ಭ್ರಷ್ಟಾಚಾರವನ್ನು ರೆಗ್ಯುಲೈಸ್ ಮಾಡ್ಬಿಡಿ. ಸರ್ಕಾರ ರೇಟ್ ಕಾರ್ಡ್ ಹಾಕ್ಬಿಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೇಟ್ ಕಾರ್ಡ್ ಹಾಕಿ, ಕಂದಾಯ ಇಲಾಖೆಯಲ್ಲಿ ರೇಟ್ ಕಾರ್ಡ್ ಹಾಕಿ, DC ಕಚೇರಿಯಲ್ಲಿ ರೇಟ್ ಕಾರ್ಡ್ ಹಾಕಿ, ಪೊಲೀಸ್ ಸ್ಟೇಷನ್ ಅಲ್ಲಿ ರೇಟ್ ಕಾರ್ಡ್ ಹಾಕಿ, ಜನರಿಗೆ ರೇಟ್ ಫಿಕ್ಸ್ ಮಾಡ್ಬಿಡಿ, ತೆಗೆದು ಬಿಡಿ. ಯಾವ ಮಟ್ಟಕ್ಕೆ ಇವತ್ತಿನ ಯುವ ಜನತೆನ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಆಕರ್ಷಿಸ್ತಾ ಇದೆ ಅಂತಂದ್ರೆ, ಅವರು KS ಎಕ್ಸಾಮ್ ಬರೆದು ಅಥವಾ DYSPನೋ ಅಥವಾ AC ನೋ ಆಗಿ ಬಂದು ಸಾವಿರಾರು ಕೋಟಿ ಲೂಟಿ ಮಾಡಕ್ಕೆ, ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿ ನುಂಗಕ್ಕೆ, ಅದರಿಂದ ಜೀವನ ಮಾಡಕ್ಕೆ, ತಗಲಾಕೊಂಡ್ರೆ ಜೈಲಿಗೆ ಹೋಗಕ್ಕೆ. ಈಗ ಅಪೂರ್ವ ಬಿದ್ರಿ ಅನ್ನೋ KS ಅಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್ ಬೆಂಗಳೂರು ದಕ್ಷಿಣ ಕಂದಾಯ ಇಲಾಖೆಯಲ್ಲಿ ಈಗ 53 ಪ್ರಕರಣಗಳಲ್ಲಿ 53 ಪ್ರಕರಣಗಳಲ್ಲಿ ಒಮಿಷನ್, ಕಮಿಷನ್, ಕರ್ತವ್ಯ ಲೋಪ, ಭ್ರಷ್ಟಾಚಾರದ ವಾಸನೆ ಎಲ್ಲಿಗೆ ಬರ್ತಾ ಇದೆ? ಕಂದಾಯ ಇಲಾಖೆ ಮಾನ್ಯ ಕೃಷ್ಣ ಬೈರೇಗೌಡ, ಸಚಿವ ಕೃಷ್ಣ ಬೈರೇಗೌಡ, ನಿಮ್ಮ ಇಲಾಖೆಯಲ್ಲಿ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ. ರ್ಯಾಂಕ್ ಬಂದಂತ ಹೆಣ್ಮಗಳು ಅಪೂರ್ವ ಬಿದ್ರಿ ಇವತ್ತು ಭ್ರಷ್ಟಾಚಾರದ ಕೇಸಲ್ಲಿ FIR. 5 ವರ್ಷದಲ್ಲಿ ರ್ಯಾಂಕ್ ಬಂದಂತ ಹೆಣ್ಮಗಳು ಅಧಿಕಾರಿ ಆದ ಮೇಲೆ ಭ್ರಷ್ಟಾಚಾರದ ಕೇಸಲ್ಲಿ FIR. ಯಾವ ಮಟ್ಟಕ್ಕೆ ಬಂದು ನಿಂತಿದೆ? ಬಡವರು ಹೆಂಗ್ ಬದುಕಬೇಕು? ವೋಟ್ ಹಾಕೋದು ನೀವು ಭ್ರಷ್ಟಾಚಾರ ಮಾಡಕ, ನಾವು ತೆರಿಗೆ ಕಟ್ಟೋದು ಮತ್ತೆ ನಮ್ಮನ್ನ ಲೂಟಿ ಮಾಡಕ,
6 ಕೋಟಿ ಕನ್ನಡಿಗರು ATM ಕಾರ್ಡು ಸರ್ಕಾರಗಳಿಗೆ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಇವತ್ತಿನ ಯುವ ಜನತೆ ಯೋಚನೆ ಮಾಡಬೇಕಾದಂತ ಜವಾಬ್ದಾರಿ ಇದೆ. ನನಗೆ 47 ವರ್ಷ ವಯಸ್ಸು. 18ನೇ ವಯಸ್ಸಲ್ಲಿ DL ಮಾಡಕ್ಕೆ ಯಶವಂತಪುರ RTOದಲ್ಲಿ ನನಗೆ 300 ರೂಪಾಯಿ ಕೇಳಿದ್ರು. ಆವತ್ತಿಂದ ಹೋರಾಟ ಮಾಡಿದ್ದು. 4 ಸತಿ ಫೇಲ್ ಮಾಡಿದ್ರು. 4 ಸರಿ ನನಗೆ DL ಕೊಡ್ಲಿಲ್ಲ. 4ನೇ ಸತಿ ಅವನಿಗೆ ತಲೆ ಕೆಟ್ಟು RTO ಅವನಿಗೆ ಕೇವಲ 25 ರೂಪಾಯಿ ನಾನು DL ಮಾಡಿಸಿದ್ದು. ಆವತ್ತು ನಮ್ಮ ತಂದೆ ಕೇಳಿದ್ರೆ 300 ರೂಪಾಯಿ ಕೊಟ್ಟಿರೋರು. ನಾನು ಲಂಚವನ್ನ ವಿರೋಧಿಸಿದೆ. ಆ ಸಣ್ಣ ವಯಸ್ಸಲ್ಲಿ ಒಂದು DL ನ ಸರ್ಕಾರಿ ಬೆಲೆ 25 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡಿದ್ದು. ಮೊನ್ನೆ ರಿನ್ಯೂವಲ್ ಮಾಡಿದೆ, ಅದು ಬೇರೆ ವಿಚಾರ. ಲಕ್ಷ ಕೋಟ್ಯಾಂತರ ರೂಪಾಯಿ ಕಾಂಟ್ರಾಕ್ಟ್ ಮಾಡಿದ್ದೀನಿ. BBMP ನಲ್ಲಿ, CMC ನಲ್ಲಿ ಒಬ್ಬ ಇಂಜಿನಿಯರು, ಒಬ್ಬ ಅಕೌಂಟೆಂಟ್ ನನ್ನ ಹತ್ರ ಲಂಚ ಕೇಳಿಲ್ಲ. ಇಪ್ಪತ್ತ 7 ವರ್ಷ ಈ ಸಮಾಜ ಜೊತೆ ನನ್ನ ನಂಟು. ಒಬ್ಬರು ನನಗೆ 1 ರೂಪಾಯಿ ಲಂಚ ಕೇಳಲಿಲ್ಲ, ನಾನು 1 ರೂಪಾಯಿ ಲಂಚ ಕೊಟ್ಟಿಲ್ಲ. ತಪಸ್ಸು, ಈ ರೀತಿ ಬದುಕಕ್ಕೆ ಒಂದು ತಪಸ್ಸು ಮಾಡ್ದಂಗೆ ಮನುಷ್ಯನಲ್ಲಿ ಶ್ರದ್ಧೆ, ನಿನ್ನಲ್ಲಿ ದಿಟ್ಟತನ ಇದ್ರೆ ಈ ಭ್ರಷ್ಟಾಚಾರ ತುಂಬಿರೋ ಸಮಾಜದಲ್ಲಿ ಭ್ರಷ್ಟಾಚಾರ ವಿರೋಧಿಯಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಬದುಕಬಹುದು, ಪ್ರಶ್ನೆ ಮಾಡಬಹುದು. ಅವನ್ ಯಾರೋ ಆಟೋದನಾಗ್ತಾ ಇದ್ದ BMW. ನನ್ನ BMW ನನ್ನ ಅಜ್ಜಿ ತಾತ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಿಟ್ಟು ಹೋಗಿದ್ದಾರೆ. ನನಗೆ ಈ ಹೋರಾಟ ಮಾಡಿ ಬದುಕಬೇಕಾಗಿಲ್ಲ, ರೋಲ್ ಕಾಲ್ ಮಾಡಿ ಬದುಕಬೇಕಾಗಿಲ್ಲ. ಲಂಚ ಅಧಿಕಾರಿಗಳು ಇಸ್ಕೊಂಡ್ರೆ ಆ ರೀತಿ ಸೂಟ್ ಕೇಸ್ ಇಸ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ. ನಮ್ಮ ಹಿರಿಯರು ಬಿಟ್ಟೋಗಿರೋ ಆಸ್ತಿ ಒಂದು ಸೈಟ್ ಮಾಡಿದ್ರೆ ಅರ್ಧ ಡಜನ್ BMW ಬರುತ್ತೆ. ಯಾರೋ BMW, ನನ್ನ BMW ಕಾರ್ ಇಟ್ಕೊಂಡು ಏನೋ ನಾವೆಲ್ಲ ರೋಲ್ ಕಾಲ್ ಗಿರಾಕಿಳಂತಲೇ, ಆ ರೀತಿ ರೋಲ್ ಕಾಲ್ ಮಾಡಿದ್ರೆ ಈ ಧ್ವನಿಗೆ ಇಷ್ಟು ಶಕ್ತಿ ಇರ್ತಿರಲ್ಲ ಕಣಲೇ. ಒಬ್ಬ P1 ಇಂದ ಹಿಡಿದು ಅವನು ಪೊಲೀಸು, DIG, IPS, IAS, ವೈ ನಾಟ್ ಉಪಮುಖ್ಯಮಂತ್ರಿ ಬಂಡೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದೀವಿ. ಒಂದೇ ಮಾತಲ್ಲಿ ಪ್ರಶ್ನೆ ಮಾಡಿದೀವಿ. ಕಾರಣ ಯಾಕೆ ಅಂತಂದ್ರೆ ನನ್ನಲ್ಲಿ ಯಾವುದು ಉಳುಕಿಲ್ಲ. ನಾನು ಭ್ರಷ್ಟಾಚಾರನ ಪ್ರೇರೇಪಣೆ ಕೊಡಲ್ಲ, ಭ್ರಷ್ಟಾಚಾರ ಮಾಡಲ್ಲ. ನನಗದರ ಅವಶ್ಯಕತೆ ಇಲ್ಲ. ಸಂಪಾದನೆ ಮಾಡ್ಬೇಕಾ, ಬ್ಯಾಕ್ ಗ್ರೌಂಡೇ ಚೆನ್ನಾಗಿದೆ. ಬೆಂಗಳೂರಿನ ಜಮೀನ್ದಾರ್ ನಾವು, ಭಿಕ್ಷೆ ಬೇಡ ಅಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಇವತ್ತು ಯುವ ಜನತೆ, ಖಂಡಿತವಾಗಿ ಈ ಹಲ್ಕಟ್ಟುಗಳು, ಈ ದಗಾಕೋರಗಳು ಯಾವ ಮಟ್ಟಕ್ಕೆ, ಈ ರಾಜಕಾರಣಿಗಳು, ಊಸರವಳ್ಳಿ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ವ್ಯವಸ್ಥೆನ ಹಾಳು ಮಾಡಿಟ್ಟಿದ್ದಾರೆ ಅಂತಂದ್ರೆ ಭ್ರಷ್ಟಾಚಾರ ಇಲ್ಲದೆ ಏನು ನಡೆಯಲ್ಲ ಅನ್ನೋ ಮಟ್ಟಕ್ಕೆ ಮಾಡಿಟ್ಟಿದ್ದಾರೆ. ಐ ಹ್ಯಾವ್ ವೆರಿ ಗುಡ್ ಬ್ಯಾಕ್ ಗ್ರೌಂಡ್. ನನ್ನ ಒಳ್ಳೆ ಬ್ಯಾಕ್ ಗ್ರೌಂಡ್. ನಾನಿರೋಂತ ಬಂಗ್ಲೆ 12 ಕೋಟಿ ಆಗುತ್ತೆ. 100/30 ನಲ್ಲಿ ನನ್ನ ಬಂಗ್ಲೆ ಇದೆ. ಮನೆ ಒಳಗಡೆ ಪಾರ್ಕಿಂಗ್ 3 ಕಾರು 6 ಗಾಡಿ, ಇಂಪೋರ್ಟೆಡ್ ಗಾಡಿಗಳು ನಿಲ್ಸ್ಕೊಳ್ಬಹುದು. ಇಲ್ಲೇ ಪಕ್ಕದಲ್ಲಿ 1.5 ಎಕರೆ ಮಾಡ್ಕೊಂಡಿದ್ದೀನಿ. 1.5 ಎಕರೆ ಇದೆ. ಕಳ್ಳನ್ ಕೊಟ್ಟರು 100 ಕೋಟಿ ಜಮೀನುಗಳ ಮಾಡ್ಕೊಂಡಿದೀವಿ. ಬೆಂಗಳೂರಿನ ಜಮೀನ್ದಾರ್ ನಾವು. ಬಾಡಿಗೆ ಬರುತ್ತೆ. ನಾನು 1 ರೂಪಾಯಿ ದುಡ್ದಿಲ್ಲ ಅಂದ್ರು ತಿನ್ನಕ್ಕೆ ದೇವ್ರು ಏನ್ ಕಡಿಮೆ ಮಾಡಿಲ್ಲ. ನಾನು ಭಿಕ್ಷೆ ಬೇಡಿ, ರೋಲ್ ಕಾಲ್ ಮಾಡಿ ನಾವೇನ್ ಜೀವನ ಮಾಡಬೇಕಾಗಿಲ್ಲ. DK ಶಿವಕುಮಾರ್ ಒಂದ್ಸತಿ ಕೇಳಿದ್ರು, ರಮೇಶ್ ಜಾರಕಿಹೊಳಿ ಕಾಸು ಕೊಟ್ಟು BMW ತಗೊಂತಾ ಇದೆಯಾ ಅಂತ. DK ಶಿವಕುಮಾರ್ ಹೇಳಿದೆ, ಅವ್ರ ಮನೇಲೆ ಹೇಳಿದ್ದು, ನಂದು ಒಂದು ಸೈಟ್ ಮಾಡಿದ್ರೆ ಸಾಕಾನಗರದಲ್ಲಿ ಓಕೆ 6 ರಿಂದ 7 ಕೋಟಿ, ಅರ್ಧ ಡಜನ್ BMW ಬರುತ್ತೆ ಅಂತ DK ಶಿವಕುಮಾರ್ಗೆ ಹೇಳಿ ಬಂದೆ. ಭಿಕ್ಷೆ ಬೇಡಿ ಜೀವನ ಮಾಡೋ ಜನ ನಾವಲ್ಲ. ಪ್ರಶ್ನೆ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೊಂದು ತಾಕತ್ತಿದೆ, ಅದಕ್ಕೊಂದು ಇತಿಹಾಸ ಇದೆ, ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಇದೆ. ನನ್ನ ಧ್ವನಿಗೆ ಒಂದು ಬೆಲೆ ಇದೆ. ನಾನು ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ. ಒಂದು ಸತಿ ಎಕ್ಸ್ಪೋಸ್ ಮಾಡಿದ್ರೆ ಕೆಲಸ ಆಗುತ್ತೆ. ನಾನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಬೇಕಾಗಿಲ್ಲ. ಒಂದು ವಿಡಿಯೋ ಮಾಡಾಕ್ರೆ ಯಾವ ವ್ಯವಸ್ಥೆನಲ್ಲಿ ಅವರೇ ಕೆಲಸ ಮಾಡ್ತಾರೆ. ಆ ಮಟ್ಟದ ಕ್ರೆಡಿಬಿಲಿಟಿನ ಬೆಳೆಸ್ಕೊಂಡಿದ್ದೀನಿ. ಯಾರೇ ವಿರೋಧ ಮಾಡ್ಬೋದು, ಕೆಟ್ಟ ವಿಡಿಯೋ ಮಾಡ್ಕೊಬಹುದು. ನಂದು ಒಂದು ಕೂದಲು ಕೂಡ ಯಾರು ಟಚ್ ಮಾಡಕ್ಕಾಗಲ್ಲ. ನೋಡಿ, ಶಂಕರ್ ಬಿದಿ ಅವ್ರ ತಮ್ಮನ ಮಗಳಂತೆ 2019ರಲ್ಲಿ KS ಟಾಪರ್, 12ನೇ ರ್ಯಾಂಕು. ನೋಡಿ, 5 ವರ್ಷದಲ್ಲಿ ಜೈಲಿಗೆ ಹೋಗಕ್ ರೆಡಿ ಆಗಿದ್ದಾಳೆ ಹೆಣ್ಮಕ್ಳು. ಈ ರೀತಿಯ ವ್ಯವಸ್ಥೆಯನ್ನ ವಿರೋಧಿಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಇವತ್ತಿನ ರಾಜಕಾರಣಿಗಳು ಕಳೆದ 78 ವರ್ಷದಲ್ಲಿ ಲೂಟಿ ಮಾಡಿಕೊಂಡು
ಹಣ ಮಾಡ್ಕೊಂಡ್ಬಂದ್ರು. ಇವತ್ತು ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದ್ ಬಿಡ್ತಾ ಇದ್ದಾರೆ ರಾಜಕೀಯಕ್ಕೆ. ಕಾರಣ ಏನಕ್ಕೆ ಅಂತಂದ್ರೆ ಅವರು ಲೂಟಿ ಮಾಡಿರೋದನ್ನ ಸಂರಕ್ಷಣೆ ಮಾಡಕ್ಕೆ ಈಶ್ವರ್ ಖಂಡ್ರೆ ಮಗ, ಸಿದ್ದರಾಮಯ್ಯ ಮಗ, ಯಡಿಯೂರಪ್ಪನ ಮಗ, ಡಿ ಕೆ ಶಿವಕುಮಾರ್ ತಮ್ಮ, ಈಶ್ವರಪ್ಪನ ಮಗ, ಕುಮಾರಸ್ವಾಮಿ ಮಗ, ಬೊಮ್ಮಾಯಿ ಮಗ, ಮಾದೇವ ಪ್ರಸಾದ್ ಅವ್ರ ಮಗ ಸುನೀಲ್ ಬೋಸು, ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ, ಈಶ್ವರ್ ಖಂಡ್ರೆ ಮಗ, ಪೊನ್ನಣ್ಣ ಅವ್ರ ತಂದೆ ಎ.ಕೆ. ಸುಬ್ಬಯ್ಯ ಅಂತ, ಇವ್ರಿಗೆ ಸಿಎಂಗೆ ಲೀಗಲ್ ಅಡ್ವೈಸರ್ ಪೊನ್ನಣ್ಣ, ಅಡ್ವೊಕೇಟ್, ಸೀನಿಯರ್ ಕೌನ್ಸಿಲ್, ಅವ್ರ ತಂದೆ ಎ.ಕೆ. ಸುಬ್ಬಯ್ಯ MLC ಆಗಿದ್ರು. MLC ಮಗ ಇವತ್ತು MLA ಆಗಿ ಟಿಕೆಟ್ ಕೊಟ್ರು. ನಿಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರೆ ಈ ರಾಜಕೀಯ ಮಾಫಿಯಾದವರು ಟಿಕೆಟ್ ಕೊಡಲ್ಲ. ನಿಮ್ಮ ವೋಟ್ ಬೇಕು, ನಿಮ್ಮ ತೆರಿಗೆ ಬೇಕು, ನೀವು ಕಟ್ಟಿರೋ ತೆರಿಗೆನ ನುಂಗಬೇಕು, ಭ್ರಷ್ಟಾಚಾರ ತುಂಬಿ ತುಳುಕ್ಬೇಕು, ಅವ್ರ ಆಸ್ತಿನ ಕಾಪಾಡ್ಕೊಬೇಕು, ಇನ್ನೂ ಹೆಚ್ಚು ಆಸ್ತಿ ಮಾಡ್ಕೊಬೇಕು. ಅವ್ರ ಹೆಂಡ್ರು ಮಕ್ಕಳು ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಓಡಬೇಕು, ಪ್ರೈವೇಟ್ ಫ್ಲೈಟ್ ಅಲ್ಲಿ ಓಡಾಡಬೇಕು, ಸದಾಶಿವದಲ್ಲಿ ಮನೆ ಮಾಡ್ಕೊಬೇಕು, ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಬೇಕು, ಓಡಾಡೋದು ಹೆಲಿಕಾಪ್ಟರ್ ಅಲ್ಲೇ ಓಡಾಡೋದು. ಆದರೆ ಬಡವರಿಗೆ ಸೇವೆ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾರೆ. ಈ ರೀತಿಯ ಒಂದು ಅವ್ಯವಸ್ಥೆ ಇದೆ. ನಾವು ಕೇಳೋದೇನು ಅಂತಂದ್ರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಅತಂತ್ರವಾಗಿದೆ. ಬಡವ ಜೀವನ ಮಾಡಕ್ಕಾಗ್ತಾ ಇಲ್ಲ. 6 ಕೋಟಿ ಕನ್ನಡಿಗರ ಮುಖದಲ್ಲಿ ನಗು ಇಲ್ಲ, ಕಳೆದೋಗಿದೆ. ಕಾರಣ ಯಾಕೆ ಅಂತಂದ್ರೆ ಆ ಮಟ್ಟದ ಭ್ರಷ್ಟಾಚಾರ, ಆ ಮಟ್ಟದ ಬೆಲೆ ಏರಿಕೆ, ಆ ಮಟ್ಟದ ನಿರುದ್ಯೋಗ. ಎರಡೂ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 7.5 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದೆ, ಮೋದಿ ಸರ್ಕಾರ 181 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದೆ. ಸಾಲದ ಸರ್ಕಾರಗಳು. ಇವರ ಬೊಗಳೆ ಮಾತು ಯಾರು ಕೇಳ್ತಾರೆ? ನಿಮ್ಮ ಭಾಷಣ ಯಾರಿಗೋ ಬೇಕಾಗಿದೆ? ಜನರ ಜೇಬಲ್ ದುಡ್ಡಿದ್ಯಾ? ಸಾಲ ಮುಕ್ತವಾಗಿದ್ಯಾ? ಅವ್ರ ಅಕೌಂಟ್ ಅಲ್ಲಿ ಬರೀ ಸಾಲಗಳೇ ಇದೆ. ಮೀಟರ್ ಬಡ್ಡಿ, ಚಕ್ರ ಬಡ್ಡಿ, ಬರೀ ಬಡ್ಡಿಗಳಲ್ಲೇ ಜನ ಜೀವನ ಮಾಡ್ತಾ ಇರೋದು. ಬರೀ ಸಾಲದ EMI, ಕಾರ್ EMI, ಮಕ್ಕಳ ಫೀಸು ಅದು ಕೂಡ EMI, ಆ ಲೋನು ಈ ಲೋನು. ಒಬ್ಬ ಭಾರತದ ಪ್ರಜೆಗೆ 60ಕ್ಕೂ ಹೆಚ್ಚು ತೆರಿಗೆಗಳನ್ನ ಈ ವ್ಯವಸ್ಥೆ ನಿಮ್ಮ ಮೇಲೆ ಹಾಕಿದೆ. ನೀವು ದುಡಿಯೋದ್ರಲ್ಲಿ 60ರಿಂದ 62% ಬರೀ ತೆರಿಗೆನೆ ಕಿತ್ಕೊಂಡು ತಿಂತಾರೆ. ಒಂದ್ ಕಡೆ ಕೇಂದ್ರ ಸರ್ಕಾರ, ಒಂದ್ ಕಡೆ ರಾಜ್ಯ ಸರ್ಕಾರ. ನಿಮ್ಮ ತೆರಿಗೆಯಿಂದ 2 ಸರ್ಕಾರ ನಡೆಯುತ್ತೆ. ನಿಮ್ಮ ವೋಟಿಂದ 2 ಸರ್ಕಾರ ಆಗುತ್ತೆ. ಆದ್ರೆ ಈ ದೇಶದ 140 ಕೋಟಿ ನಾಗರಿಕರಿಗೆ, ಕರ್ನಾಟಕದ 6 ಕೋಟಿ ಕನ್ನಡಿಗರಿಗೆ ನೆಮ್ಮದಿ ಕೊಡಲ್ಲ. ರಾತ್ರಿ ಮನೆಗೆ ಬಂದ್ರೆ ಹೆಂಡತಿ ಮಕ್ಕಳ ಜೊತೆ ಊಟ ಮಾಡಿ ಮಲ್ಕಣಕ್ಕೆ ನೆಮ್ಮದಿ ಕೊಡಲ್ಲ. ಬೆಳಗ್ಗೆ ಕೆಲಸ ಸಿಗುತ್ತೋ ಇಲ್ಲೋ, ಹೆಚ್ಚಿನ ಕೆಲಸ ಮಾಡಬೇಕು. ಯಾವನ್ ಟ್ರಾಫಿಕ್ ಅಲ್ಲಿ ಅಡ್ಡ ಆಗ್ತಾನೋ, ಮನೇಲಿ ಯಾರನ್ನ ಸತ್ರೆ ಡೆತ್ ಸರ್ಟಿಫಿಕೇಟ್ 10,000 ಅನ್ಸ್ಕೊಬೇಕು, ಲಂಚ. ಬಸ್ ಸರ್ಟಿಫಿಕೇಟ್ ಲಂಚ, ಡೆತ್ ಸರ್ಟಿಫಿಕೇಟ್ ಲಂಚ, DLಗೆ ಲಂಚ, ಖಾತೆ ಮಾಡಕ್ಕೆ ಲಂಚ, ಪಾಣಿ ಮಾಡಕ್ಕೆ ಲಂಚ. ಸರ್ಕಾರದಲ್ಲಿ ಏನಾದ್ರೂ ನೀನು ಸರ್ಕಾರಿ ಸ್ಪಾನ್ಸರ್ಡ್ ವಿಚಾರಗಳನ್ನ ಸೌಕರ್ಯಗಳು ತಗೋಬೇಕಾದ್ರೆ ಲಂಚ. ಪೊಲೀಸನ ಅಡ್ಡ ಹಾಕಿದ್ರೆ ನಿನ್ನ ಬಿಡಕ್ಕೆ ಲಂಚ, ಸ್ಟೇಷನ್ ಅಲ್ಲಿ FIR ಮಾಡಕ್ಕೆ ಲಂಚ, ಅದನ್ನ ಮುಚ್ಚಕ್ಕೆ ಬೀದಿ ಪಟಾಕಕ್ಕೆ ಲಂಚ. ಹೋಗ್ಲಿ ಕರ್ನಾಟಕ ಲೋಕಾಯುಕ್ತಕ್ಕೆ ಹೋಗಿ ದೂರ್ ಕೊಡೋಣ ಅಂತಂದ್ರೆ ಕರ್ನಾಟಕ ಲೋಕಾಯುಕ್ತದಲ್ಲಿ SP ವಸೂಲಿಗಳಿಸ್ತಾನೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಬಿಜೆಪಿ ಇರ್ಬೇಕಾರೆ ಬಿಜೆಪಿ ಅವ್ರಿಗೆ ನಗ್ನತೆಯನ್ನ ತೋರಿಸ್ಬಿಟ್ಟಿದೆ. ನಾನು ಅನ್ಕೊಂಡೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಜನರ ಮುಖದಲ್ಲಿ ನಗು ಬರುತ್ತೆ ಅಂತ. ಕಡಿಮೆ ಆಗ್ಲೇ ಇಲ್ಲ ರೀ, ಜಾಸ್ತಿ ಆಗೋಯ್ತು ಭ್ರಷ್ಟಾಚಾರ, ಜಾಸ್ತಿ ಆಗೋಯ್ತು. ಯಾಕಂದ್ರೆ ವಸೂಲಿ ಕಾರಣಗಳು, ಪರ್ಸೆಂಟೇಜ್ಗಳು. ಹೆಲಿಕಾಪ್ಟರ್ ಅಲ್ಲಿ ಸಿದ್ದರಾಮಯ್ಯ ಓಡಾಡೋ ಹೆಲಿಕಾಪ್ಟರ್ ಅಲ್ಲಿ ಒಬ್ಬ CM ಆಗಿ ಡೂ ಯು ಸಜೆಸ್ಟ್ ಈ ಶುಡ್ ಫ್ಲೈ ಇನ್ ಹೆಲಿಕಾಪ್ಟರ್? ಜನ ತಿನ್ನಕ್ಕೆ ಅನ್ನ ಇಲ್ದಿರಾ ಸಾಲಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಕೆಲಸ ಇಲ್ಲ. ನಮ್ಮ ರಾಜ್ಯದ CM, ಉಪಮುಖ್ಯಮಂತ್ರಿ ಖರ್ಗೆ ಹೆಲಿಕಾಪ್ಟರ್ ಓಡಾಡ್ತಾರೆ. ಅದನ್ನ ಹೇಳ್ತಾ ಇದ್ರು, ಅಜ್ಜಿಗೆ ಅರವೆ ಚಿಂತೆ, ಮಗಳಿಗೆ ಏನೋ ಚಿಂತೆ. ಸಿದ್ದರಾಮಯ್ಯನು ಮತ್ತೆ DK ಶಿವಕುಮಾರ್ಗೆ ಭಾಷಣ ಮಾಡಿ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋ ಚಿಂತೆ. ಈ ರೀತಿಯ ಜನಪ್ರತಿನಿಧಿಗಳನ್ನ ಇವರು ದೇವ್ರು, ಇವ್ರು ನಮ್ಮನ್ನ ಬದಲಾವಣೆ ಮಾಡ್ತಾರೆ, ಇವ್ರು ಬಿಟ್ರೆ ಬೇರೆ ಯಾರು CM ಇಲ್ಲ. ಯಾಕ್ರೆ ಇಲ್ಲ ರೀ? ನನ್ನಂತೊಂದ್ ಕೈಗೆ 15 ದಿವಸ ಅಧಿಕಾರ ಕೊಡ್ಲಿ, 15 days ಐ ಟ್ರಾನ್ಸ್ಫಾರ್ಮ್ ದ ಎಂಟೈರ್ ಸಿಸ್ಟಮ್. ಇಡೀ ಸಿಸ್ಟಮ್ ಜನರಿಗೆ ವರ್ಕ್ ಮಾಡಬೇಕು, ತೆರಿಗೆ ಕೊಟ್ಟ ಜನರಿಗೆ ವರ್ಕ್ ಮಾಡಬೇಕು, ವೋಟ್ ಮಾಡುವಂತ ಜನರಿಗೆ ವರ್ಕ್ ಮಾಡಬೇಕು, ಸರ್ಕಾರದ ಸೇವೆಗಳು ಮನೆಗೆ ಹೋಗ್ಬೇಕು,
ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ಗೇಟ್ ಹಾಕಬಾರ್ದು. ಕಾಡು ಉಳಿಬೇಕು, ನಾಡು ಬೆಳಿಬೇಕು, ಜನರ ಮುಖದಲ್ಲಿ ನಗು ಇರಬೇಕು. ಆರೋಗ್ಯ ಮತ್ತೆ ಶಿಕ್ಷಣ ಅನ್ನೋದು ವ್ಯಾಪಾರ ಆಗಬಾರ್ದು, ಉಚಿತವಾಗಿ ಜನರಿಗೆ ಸಿಗಬೇಕು. ಮಾಡ್ತೀವಿ ಖಂಡಿತ. ಇವತ್ತಲ್ಲ ನಾಳೆ ಮೇಲಿರೋ ನನ್ಗೊಂದು ಅವಕಾಶ ಕೊಟ್ಟೆ ಕೊಡ್ತಾನೆ. ಟುಡೇ ಆರ್ ಟುಮಾರೋ ಡೆಫಿನೆಟ್ಲಿ ಗಾಡ್ ವಿಲ್ ಬ್ಲೆಸ್ ವಿತ್ ದಟ್ ಪೊಸಿಷನ್. ನಾನೇನ್ ಬೇಡಬೇಕಾಗಿಲ್ಲ, ನನಗೆಲ್ಲ ಹುಡ್ಕೊಂಡ್ ಬಂದಿದೆ. ಕೇವಲ 9 ವರ್ಷ ಪ್ರಾಕ್ಟೀಸು. ಕರ್ನಾಟಕದಲ್ಲಿ ಯಾವುದೇ ವಕೀಲರಿಗಿಲ್ಲವಂತ ಹೆಸರು ದೇವ್ರು ಕೊಟ್ಟಿದ್ದಾನೆ. ನನ್ಗೆ ಅಷ್ಟೇ ಸಾಕು. ಹಳ್ಳಿನಲ್ಲಿ ಯಾವುದೋ ಕಿತ್ತೋಗಿರೋ ಮೊಬೈಲ್ ಇಟ್ಕೊಂಡು ಒಂದಷ್ಟು ಹೋರಾಟಗಳನ್ನ, ಒಂದಷ್ಟು ವಿಡಿಯೋ ಮಾಡಾಕ್ತಾ ಇದೆ. ಬಿಗ್ ಬಾಸ್ ಕರೆದ್ರು, ಅದು ದೊಡ್ಡ ಖ್ಯಾತಿ ನನಗೆ. ಅಲ್ಲಿ ನನ್ನ ಕೈಲಾದಂತ ಕಾರ್ಯಕ್ರಮ ಮಾಡಿ ಜನರು ನನ್ನನ್ನ ಬಿಗ್ ಬಾಸ್ ಅನ್ನ ಎದೆಲ್ಲಿಟ್ಕೊಂಡಿದ್ದಾರೆ. ಹಾಗಂತ ನಮ್ದೇನು ಪೂರ್ತಿ ನೆಮ್ಮದಿ ಜೀವನ ಅಂತಲ್ಲ. ಹೊಟ್ಟೆ ಉರಿ ಬೀಳೋರು ಸಾವಿರಾರು ಇದ್ದಾರೆ. ಅದೇ ರೀತಿ ಪ್ರೀತಿ ಮಾಡೋರು ಕೋಟ್ಯಾಂತರ ಜನ ಇದ್ದಾರೆ. ನನ್ನನ್ನ ಹೊಗಳೋರು ಇದ್ದಾರೆ, ಬೊಗಳೋರು ಇದ್ದಾರೆ. ಸಮಾಜಕ್ಕೆ ನಾನು ಒಂದು ಅವಶ್ಯಕತೆವಾದಂತ ಧ್ವನಿ. ನಾನು ಎಷ್ಟೋ ಜನ ಹೇಳ್ತಾರೆ, ಜಗದೀಶ್ ಅವರೇ ನೀವು ಈ ಸಮಾಜದ ಆಸ್ತಿ ಅಂತ. ಖಂಡಿತ ಆ ರೀತಿ ಪ್ರಾಮಾಣಿಕವಾಗಿರ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತೀನಿ. ನನ್ನ ಧ್ವನಿಯಿಂದ ಸಮಾಜ ಬದಲಾವಣೆ ಆಗಬೇಕು, ಒಳ್ಳೆ ರೀತಿಯಲ್ಲಿ ಹೋಗ್ಬೇಕೆ ಹೊರತು ಮಾಫಿಯಾಗಳು ವರ್ಕ್ ಆಗಬಾರ್ದು. ಇವತ್ತು ಈ ಆಟೋದವರು ಸಂಬಂಧಪಟ್ಟದವರು ಯಾಕೆ ಕೆಟ್ಟ ವಿಡಿಯೋ ಮಾಡಾಕ್ತಾ ಇದ್ದಾರೆ ಅಂತಂದ್ರೆ ಅವರ ಮಾಫಿಯಾ ಹಿಂದ್ಗಡೆ ಪೊಲೀಸು, ಟ್ರಾಫಿಕ್ ಪೊಲೀಸು, RTO ಬಿಟ್ಟು ಶುದ್ಧೀಕರಣ ಮಾಡ್ತಾ ಇದೀವಿ ಬಾಯಿಗೆ ಬಂದಂಗೆ. ಇವತ್ತು ಪೊಲೀಸ್ ಕಮಿಷನರ್ ಕಚೇರಿಗೆ ಇಮೇಲ್ ಹೋಗ್ತಾ ಇದೆ. ಈ ಆಟೋದವರು ಕೆಟ್ಟದಾಗಿ ವಿಡಿಯೋ ಮಾಡಾಕ್ರೆ ಸೋಷಿಯಲ್ ಮಾನಿಟರಿಂಗ್ ಟೀಮ್ ಇದೆ ಪೊಲೀಸಲ್ಲಿ. ಅವ್ರಿಗೆ ಕಂಪ್ಲೇಂಟ್ ಇಮೇಲ್ ಕಳಿಸ್ತಾ ಇದ್ದೀನಿ. ಯಾವನೇ ಕೆಟ್ಟದಾಗಿ ನನ್ನ ಬಗ್ಗೆ ವಿಡಿಯೋ, ಅವ್ಯಾಚ ಶಬ್ದಗಳು, ಏಕವಚನ ಬಳಸಿದ್ರೆ ಅವ್ರ ಮೇಲೆ FIR ನಿರ್ದಾಕ್ಷಿಣ್ಯವಾಗಿ ಮಾಡಿ ಅಂತ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ಗೆ ಇಮೇಲ್ ಕಳಿಸಿದೀವಿ. ಎಚ್ಚರ ಇರಲಿ. ಮೈ ಮೇಲೆ ಜೈಲ್ ತೋರಿಸ್ತೀನಿ. ದ ಪವರ್ ಆಫ್ ಎ ಕಾಮನ್ ಮ್ಯಾನ್. ಒಬ್ಬ ಸಾಮಾನ್ಯ ಮನುಷ್ಯನ ಪವರ್ ಏನು ಅಂತ ನನ್ನ ನೋಡಿದ್ರೆ ಗೊತ್ತಾಗ್ಬೇಕು ನಿಮ್ಗೆಲ್ಲ. ಐ ರೆಪ್ರೆಸೆಂಟ್ ಕಾಮನ್ ಮ್ಯಾನ್. ಸಾಮಾನ್ಯ ಜನರನ್ನ ರೆಪ್ರೆಸೆಂಟ್ ಮಾಡೋದು ಅವರ ಧ್ವನಿ ನಾನು. ಎಷ್ಟೋ ಜನ ಮಾತಾಡ್ಲಿಕ್ಕಾಗಲ್ಲ. ಅವರ ಮನದ ಮಾತನ್ನ ನಾನು ಮಾತಾಡ್ತೀನಿ. ಅದೆಷ್ಟೇ ತೊಂದರೆ ಬಂದ್ರು ನಾನು ಫೇಸ್ ಮಾಡಿದ್ದೀನಿ, ಇನ್ನೂ ಮಾಡ್ತೀನಿ. ಬಟ್ ಒಂದಂತೂ ನಿಜ, ಈ ವ್ಯವಸ್ಥೆ ಸರಿ ಹೋಗ್ಬೇಕು. ಮಾಫಿಯಾ ಮುಕ್ತವಾಗಬೇಕು. ಸಾಮಾನ್ಯ ಜನರ ಮುಖದಲ್ಲಿ ನಗು ಬರಬೇಕು. ಭ್ರಷ್ಟಾಚಾರ ಮುಕ್ತವಾಗಬೇಕು. ಡ್ರಗ್ಸ್ ನೋಡಿದ್ರ ಒಂದು ವಿಡಿಯೋ ಹಾಕಿದ್ದೀನಿ. ಬೆಂಗಳೂರಿನ ಬೀದಿಗಳಲ್ಲಿ ಡ್ರಗ್ಸ್ ನ ವ್ಯಸನಿಗರು ಯಾವ ರೀತಿ ಹುಚ್ಚಾಟ ಮೆರಿತಾ ಇದಾರೆ ಅಂತ. 2 ದಿವಸ ಹಿಂದೆ ಮೆಹಬೂಬು ತಲಗಟ್ಪುರ ಸಬ್ ಇನ್ಸ್ಪೆಕ್ಟರ್ ಇವರು ಡ್ರಗ್ ಮಾಫಿಯಾ ಅವನನ್ನ ಲಾರಿ ಹಚ್ಚಿ ಉಡಾಯಿಸಿದ್ರು. ನೋಡಿ, ಚರ್ಚೆನೇ ಆಗಲ್ಲ. ಬಡವರ ಮಕ್ಕಳು, ವಿಜಯನಗರದ ಯಾರ್ದೋ ಬಡವರ ಮಗ ಅವನು ಮೆಹಬೂಬು. ಡ್ರಗ್ ಮಾಫಿಯಾ ಹೊಡೆದು ಬಿಸಾಕರು. ಅದೇ ಡ್ರಗ್ ಮಾಫಿಯಾ ಜನವರಿಯಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ನಮ್ಮ ಗನ್ಮೆನ್ ಗಾಳಲ್ಲಿ ಗುಂಡಿ ಹಾರಿಸಿ ನಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಂಡ್ವಿ. ಈ ದೇಶದ ಈ ಪೊಲೀಸರು, ಈ ರಾಜಕಾರಣಿಗಳು ನನಗೆ ಏನ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನನ್ನ ದೇಶದ ಸಂವಿಧಾನ ನನ್ನನ್ನು ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಸಮಾಜವನ್ನು ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಕನ್ನಡವನ್ನು ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಕರ್ನಾಟಕವನ್ನು ರಕ್ಷಣೆ ಮಾಡ್ಕೊಳಕ್ಕೆ ನನಗೆ ಆ ಜ್ಞಾನ, ಆ ಧೈರ್ಯ, ಆ ಮಾತು, ಆ ಸ್ಪಷ್ಟವಾದಂತ ಒಂದು ಫೋಕಸ್ ಖಂಡಿತ ಕೊಟ್ಟಿದೆ. ನಾನು ಯಾವತ್ತಿದ್ದು ಭ್ರಷ್ಟಾಚಾರ ವಿರೋಧಿನೇ. ನಾನೇನಾದ್ರೂ ವಿಡಿಯೋ ಹಾಕಿದ್ರೆ ಅದ್ರಲ್ಲಿ ಯಾವುದು ನಂದು ಸ್ವಾರ್ಥ ಇರಲ್ಲ. ಸಾಮಾಜಿಕವಾಗಿ ಹಾಕಿದ್ದೀನಿ. ಎಲ್ಲೂ ಕೂಡ ರೋಲ್ ಕಾಲ್. ಯಾವುದೋ ದೊಡ್ಡ ರಾಜಕಾರಣಿ ಕೇಸಲ್ಲಿ 100 ಕೋಟಿ ಮನೆ ಕಳಿಸಿದ್ರು, ವಾಪಸ್ ಕಳಿಸ್ದೆ. 100 ಕೋಟಿ ರೀ, ಯಾವನ್ ಕಳಿಸ್ತಾನೆ? ಒಬ್ಬ ಸಣ್ಣ ಮಗುಗೆ ಚಾಕ್ಲೇಟ್ ಕೊಟ್ರೆ ವಾಪಸ್ ಕೊಡಲ್ಲ. 10 ರೂಪಾಯಿ ಕೊಡಿ ಮಕ್ಕಳ ಕೈಗೆ, ವಾಪಸ್ ಕೊಡಲ್ಲ. 100 ಕೋಟಿ ಕಳಿಸಿದ್ರು. ನಾನು ಹೇಳ್ದೆ, ನೀವು ಸಾಹುಕಾರರೇ ಇರ್ಬೋದು ನಿಮ್ಮ ಜಿಲ್ಲೆನಲ್ಲಿ, ನಾನು ಕೂಡ ಬೆಂಗಳೂರಲ್ಲಿ ಸಾಹುಕಾರನೇ. ಆ ಸ್ವಾಭಿಮಾನದ ಸಾಹುಕಾರ ನಾನು. ಭಿಕ್ಷೆ ಬೇಡಿ ಲಂಚ ಇಸ್ಕೊಂಡು ಜೀವನ ಮಾಡೋ ಸಾಹುಕಾರ ಅಲ್ಲ, ಸ್ವಾಭಿಮಾನದ ಸಾಹುಕಾರ ಅಂತೇಳಿ ವಾಪಸ್ ಕಳಿಸ್ದೆ. ರೇ, ನಾನು ಸೇಲ್ ಆಗ್ತೀನಿ ಅಂದ್ರೆ 1000 ಜನ ಬೀಟ್ ಕರೀತಾರೆ, ಹರಾಜು ಕರೀತಾರೆ ನನ್ನನ್ನ. ತಗೋ ಜಗದೀಶ್, ತಗೋ ದುಡ್ಡು ಅಂತ. ಸಿಕ್ಕ ಕಡೆ ಅವ್ರು ಕೊಡೋ ಎಂಜಿಲ್ ಕಾಸ್ಗೆ ಕೈ ಒಡ್ಡಿ ನನ್ನ ಇಮೇಜು, ನನ್ನ ಆತ್ಮ, ನನ್ನ ಬುದ್ಧಿ ಯಾವತ್ತು ಕಳಂಕ ಮಾಡ್ಕೊಂಡಿಲ್ಲ. ಐ ಆಮ್ ಆಲ್ವೇಸ್ ಎ ಜೆಂಟ್ಲ್ಮ್ಯಾನ್, ಸ್ಟೇಡ್ ಆಸ್ ಎ ಜೆಂಟ್ಲ್ಮ್ಯಾನ್. ಐ ವಿಲ್ ಆಲ್ವೇಸ್ ರಿಮೈನ್ ಆಸ್ ಎ ಜೆಂಟ್ಲ್ಮ್ಯಾನ್. ಅಂಡ್ ದಿಸ್ ಸೊಸೈಟಿ ಇಸ್ ಮೈ ಅಸೆಟ್. ಈ ಸಮಾಜ ನನ್ನ ಆಸ್ತಿ. ಈ
ಈ ಸಮಾಜದಲ್ಲಿರೋ ಕನ್ನಡಿಗರು ನಮ್ಮ ಅಂಟಮ್ಮಂದ್ರು ಅವ್ರ ಕಣ್ಣಲ್ಲಿ ನೀರು ಬಂದಾಗ ಒಬ್ಬ ಆಟೋ ಡ್ರೈವರ್ನ ಪೊಲೀಸು ನೋಡಿದಾಗ ಯಾರೋ ಅಸಹಾಯಕರಾಗಿ ನನ್ನ ಮೇಲೆ ರೇಪ್ ಆಯ್ತು ಅಂತ ಕೂತ್ಕೊಂಡಾಗ ನನಗೂ ಎಲ್ಲೋ ಒಂದ್ ಕಡೆ ಚುರುಕು ಅನಿಸುತ್ತೆ, ಧ್ವನಿ ಎತ್ತೀನಿ. ಅಷ್ಟು ಬಿಟ್ರೆ ನಾನು ಪುಕ್ಸಟ್ಟೆ ಮಾಡಿರೋ ಕೇಸ್ಗಳೇ ಜಾಸ್ತಿ, ಕಾಸು ಬಂದಿರೋ ಕೇಸ್ಗಳೇ ಕಡಿಮೆ. ಈ ನಡುವೆ ಒಂದಷ್ಟು ಜನ ಫೋನ್ ಮಾಡ್ತಾರೆ, ಸರ್ ಸರ್ವಿಸ್ ಬೇಕು ಅಂತ, ಐ ವಿಲ್ ಚಾರ್ಜ್ ಅಂತ ಹೇಳ್ತೀನಿ. ನೌಡೇಸ್ ಐ ಆಮ್ ಚಾರ್ಜಿಂಗ್ ಅಂಡ್ ಐ ವಿಲ್ ಚಾರ್ಜ್ ಇನ್ ಫ್ಯೂಚರ್. ಯಾಕೆ ಅಂತಂದ್ರೆ ಪುಕ್ಸಟ್ಟೆ ಕೊಟ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ನಮ್ಮ ದೇವ್ರು ಸಾಕ್ತಾನ, ನಾವೇ ಸಾಕ್ಬೇಕು. ಆಮೇಲೆ ಪುಕ್ಸಟ್ಟೆ ಕೊಟ್ರೆ ವ್ಯಾಲ್ಯೂ ಇರಲ್ಲ ಅಂತ ಹೇಳುತ್ತಾ ಈ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ಭ್ರಷ್ಟಾಚಾರ ಕಡಿಮೆ ಆಗ್ಬೇಕು, ಡ್ರಗ್ ಮುಕ್ತ ಕರ್ನಾಟಕ ಬೆಂಗಳೂರು ಆಗ್ಬೇಕು, ಪೊಲೀಸ್ ಇಲಾಖೆಯಲ್ಲಿ 18,000 ಭರ್ತಿ ಆಗ್ಬೇಕು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಭ್ರಷ್ಟಾಚಾರ ನಿಮ್ಮ ಅಪ್ಪನ ಆಸ್ತಿ ಅಂತ ಕೆಲಸ ಮಾಡೋದನ್ನ ನಿಲ್ಲಿಸಬೇಕು. ರಾಜಕಾರಣಿಗಳು ನೀವಾಯ್ತು ನಿಮ್ಮ ಮಕ್ಕಳನ್ನ ಅಧಿಕಾರಕ್ಕೆ ತಗೊಂಬಂದು ಈ ಭ್ರಷ್ಟ ವ್ಯವಸ್ಥೆನ ಕೂಲ್ಗೇಡ್ಸೋದನ್ನ ನಿಲ್ಲಿಸಬೇಕು. ನಿಮ್ಮ ಟರ್ಮ್ ಮುಗ್ದಿದೆ, ನೆಕ್ಸ್ಟ್ ಟೈಮು ಸಾಧ್ಯವಾದ್ರೆ ಸಿದ್ದರಾಮಯ್ಯ ಎಲ್ಲ ಚುನಾವಣೆ ನಿಂತ್ಕೊಂಡ್ರೆ ಜನ ಸೋಲಿಸ್ತಾರೆ ನಿಮ್ಮನ್ನ. ಡಿ ಕೆ ಶಿವಕುಮಾರ್ ತಮ್ಮನ್ನ ಸೋಲಿಸವ್ರೆ, 2028 ನಿಂತ್ಕೊಳ್ಳಿ, ಖಂಡಿತವಾಗಿ ನಿಮ್ಮನ್ನ ಸೋಲಿಸ್ತಾರೆ. ನೀವು ಏನೇ ಪ್ರಚಾರ ಕೊಡಿ, ಏನೇ RCB ಟಿ ಶರ್ಟ್ ಹಾಕೊಳ್ಳಿ, ಖಂಡಿತ ನೆಕ್ಸ್ಟ್ ಟೈಮು ನಿಮ್ಮನ್ನು ಸೋಲಿಸ್ತದೆ. ನಿಮ್ಮನ್ನು ಸೋಲ್ಸಕ್ಕೆ ಆಲ್ರೆಡಿ ನಿಮ್ಮ ವಿರೋಧಿ ಶಕ್ತಿಗಳು ಫುಲ್ ಪ್ರಿಪೇರ್ ಅಲ್ಲಿ ಇದ್ದಾರೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಈ ಸತಿ ಏನಾದ್ರೂ CM ಆದ್ರೆ ಆದಂಗೆ ನೆಕ್ಸ್ಟ್ ಟೈಮ್ ನೀವು MLA ಕೂಡ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ ಭವಿಷ್ಯವನ್ನ. ಬೊಮ್ಮಾಯಿ ಹೇಳಿದ್ದೆ ನಿನ್ ಮಗ ಸೋಲ್ತಾನೆ ಅಂತ, ಸೋತ. ನಾನು ಹೇಳಿದ ಭವಿಷ್ಯ, ನಾನೇನು ಜ್ಞಾನಿ ಏನಲ್ಲ ಅಥವಾ ದೊಡ್ಡ ಕಾವಿ ಹಾಕೊಂಡು ಪಂಡಿತನೂ ಅಲ್ಲ, ಆದ್ರೆ ನಾನು ನುಡಿದ ಭವಿಷ್ಯ ಖಂಡಿತ ನಿಜ ಆಗತ್ತೆ. ಈ ಸತಿ ಗೆದ್ದಿರೋಂತ 224 ಗೆದ್ದಿರೋಂತ ವಂಶ ಪಾರಂಪರವಾಗಿ ಗೆದ್ದಿರೋಂತ 99% ರಾಜಕಾರಣಿಗಳು 2028ಕ್ಕೆ MLA ನಿಂತ್ಕೊಳ್ಳಿ, ಖಂಡಿತವಾಗಿ ಸೋಲ್ತಾರೆ, ಜನ ಸೋಲಿಸ್ತಾರೆ. ಸೋತು ಮನೆ ಹೋಗ್ತೀರಾ ನೀವು. ಯಾಕಂದ್ರೆ ಕರ್ನಾಟಕದ ವ್ಯವಸ್ಥೆಯನ್ನ ಶುದ್ಧ ಮಾಡುವಂತ ಅವಶ್ಯಕತೆ ಇದೆ. ಮೇಲೊಬ್ಬ ಇದ್ದಾನೆ, ಅದ್ ಹೇಳ್ತಾರಲ್ಲ, ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರಬೇಕು. ಸಾಕು ಸಿದ್ದರಾಮಯ್ಯ, ಸಾಕು ಡಿ ಕೆ ಶಿವಕುಮಾರ್ ಬಂಡೆ, ನಿಮ್ಮ ಆಡಳಿತ ಸಾಕಾಗಿದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆದ್ರೆ ಜನರಿಗೆ ವಿಧಿ ಇಲ್ಲ, 2028ರವರೆಗೂ ಕಾಯ್ಬೇಕಿದೆ ಅಂತ ಹೇಳುತ್ತಾ ಈ ಲೈವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ತುಂಬಾ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ, ಬಟ್ ಸ್ಟಿಲ್ ಮನದಾಳದ ಮಾತು. ನಾನು ಬೆಳಗ್ಗೆ ಒಂದು ಪೋಸ್ಟ್ ಹಾಕಿದ್ದೆ, ನಮ್ಮ ಸೋಲನ್ನ ಎದುರಾಳೆ ಡಿಸೈಡ್ ಮಾಡಲ್ಲ, ನಾವೇ ಡಿಸೈಡ್ ಮಾಡೋದು. ಓಕೆ. ಆಮೇಲೆ ನನ್ನ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡಾಕ್ತಾ ಇರುವಂತ ಪುಡಾರಿ, ನಾನು ಪುಡಾರಿ ಅಂತ ಯೂಸ್ ಮಾಡ್ತೀನಿ. ಯಾಕೆ ಪುಡಾರಿಗಳು ಅಂತಂದ್ರೆ, ನೀವು ಆಟೋ ಡ್ರೈವರ್ಗಳು ದಾಖಲೆ ಮಾಡ್ಕೊಂಡು DL ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಮೀಟರ್ ಹಾಕೊಂಡು ಓಡಿಸಿದ್ರೆ ನೀವೆಲ್ಲ ಆಟೋ ರಾಜನೇ. ನೀವು ಅಕ್ರಮವಾಗಿ ಮಾಡೋದನ್ನ ನಾವು ಎಕ್ಸ್ಪೋಸ್ ಮಾಡ್ತೀವಿ. ಅದರ ವಿರುದ್ಧವಾಗಿ ಏಕವಚನದಲ್ಲಿ ಕೆಟ್ಟ ಭಾಷೆಯಲ್ಲಿ ವಿಡಿಯೋ ಮಾಡಾಕ್ರೆ ಆಲ್ರೆಡಿ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಹೋಗಿದೆ. ನಿಮ್ಮನ್ನ ಅರೆಸ್ಟ್ ಗ್ಯಾರಂಟಿ ಆಗ್ತೀರಾ. ಪರಪ್ಪನಗರದಲ್ಲಿ ಊಟ ಮಾಡಕ್ಕೆ ರೆಡಿಯಾಗಿ. ಧನ್ಯವಾದಗಳು.